Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ಬನ್ನಿ ವೀಕ್ಲಿ ರೀಡಿಂಗ್ ನೋಡೋಣ. ಸ್ವಲ್ಪ ಈ ಅಮಾವಾಸ್ಯೆ ನೆಗೆಟಿವ್ ವೈಬ್ ಕಾಣಿಸ್ತಾ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಒಂದು ಮೆನ್ನು ಒಂದು ಗರ್ಲ್ ಏನೋ ಮಾತಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿ ಇರಿ. ಏನೋ ಒಂದು ನೆಗೆಟಿವಿಟಿನ ಮಾಡಿದ್ದಾರೆ, ಪ್ರಾಣಿ ಬಲಿ ತರ ಆ ಥರ ಎಲ್ಲ ಕಾಣಿಸ್ತಾ ಇದೆ. ಯಾರೋ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಟ್ರಿಪ್ ಹೋಗೋ ಹಾಗೆ ಕಾಣಿಸ್ತಾ ಇದೆ. ನಿಮ್ಮ ಗಾಗಲ್ ಮತ್ತೆ ಹ್ಯಾಟ್, ಟೋಪಿ, ಕನ್ನಡಕ ಮತ್ತೆ ಟೋಪಿಲಿ ಸ್ವಲ್ಪ ನೆಗೆಟಿವಿಟಿ ಕಾಣಿಸ್ತಾ ಇದೆ. ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಯಾರೋ ನಿಮ್ಮ ಮೇಲೆ ತುಂಬಾ ಕಣ್ಣಿಟ್ಟಿದ್ದಾರೆ. ಸೊ ಬಾಂಧು ಬಾಂಧು ನಜರ ಬಾಂಧು ದುಶ್ಮನ್ ಕಿ ಆಖಾ ಬಾಂಧು ಆಖ ಕಿ ಕಮಾನ ಬಾಂಧು ಜಾಬೆ ಜಾओ तो राजा नजर लगी सो वाचचके तो ಬೀರ ಹನುಮಾನ್ ಕಿ ಗುರು ಗೋರಖನಾಥ ಕೆ ಅನಸ್ಪುರ ಮಂತ್ರ ಈಶ್ವರಿ ವಾಚ. ಎಲ್ರಿಗೂ ಒಳ್ಳೇದಾಗ್ಲಿ. ಸೊ ಒಂದಷ್ಟು ಮಗುವಿನ ವಿಚಾರದಲ್ಲಿ ಮಗು ಬೆಳೆದ್ರೆ ನಿಮ್ಮ ವಂಶ ವೃದ್ಧಿ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಿಮ್ಗೆ ಹುಟ್ಟಲಿರುವಂತ ಮಗುವಿನ ಮೇಲೆ ಒಂದಷ್ಟು ನೆಗೆಟಿವಿಟಿನ ಮಾಡಿದ್ದಾರೆ. ಸೊ ಅದನ್ನ ಸ್ವಲ್ಪ ರಿಮೂವ್ ಮಾಡ್ಕೊಳ್ಳಿ. ಒಳ್ಳೆ ರೀತಿಲಿ ಆಗತ್ತೆ, ವಂಶವೃದ್ಧಿ ಆಗತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಫೈನಾನ್ಷಿಯಲ್ ವಿಚಾರಕ್ಕೆ ಸಾಕಷ್ಟು ಗೊಂದಲಗಳು ಆಗಿದೆ. ಅದನ್ನ ಕೂಡ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ದೇವಸ್ಥಾನದ ಹಣನ ನಿಮ್ಮ ಪೂರ್ವಜರು ಅಂದ್ರೆ ನಿಮ್ಮ ಪೂರ್ವಿಕರು ತಗೊಂಡು ದುರ್ಬಳಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ಸರಿಪಡಿಸ್ಕೊಳ್ಳಿ. ಅದಕ್ಕೆ ತಪ್ಪು ಕಾಣಿಕೆನ ಹಾಕಿ ಅದು ಎಲ್ಲಾದ್ರೂ ಅಷ್ಟಮಂಗಳ ಪ್ರಶ್ನೆನೋ ಬೇರೆ ಏನಾದ್ರೂ ಪ್ರಶ್ನೆನ ಹಾಕಿಸ್ಬಿಟ್ಟು ಒಂದಷ್ಟು ಪ್ರಾರ್ಥನೆನ ಮಾಡ್ಕೊಂಡು ಅದಕ್ಕೆ ಪರಿಹಾರವಾಗಿ ಬೇರೆ ಏನ್ ಮಾಡಬಹುದು ಅಂತ ಕೇಳ್ಕೊಂಡು ಪರಿಹಾರನ ಮಾಡ್ಕೊಳ್ಳಿ. ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಸಾಕಷ್ಟು ವಿಧದಲ್ಲಿ ಪರಿಹಾರ ಅನ್ನೋದು ಸಿಗುತ್ತೆ. ನಿಮ್ಮ ನೆಕ್ಸ್ಟ್ ಜನರೇಷನ್ ಈ ಒಂದು ಸಮಸ್ಯೆಯಿಂದ ಹೊರಬಂದು ನಿಮ್ಗೆ ಈಗಿರುವಂತ ದಾರಿದ್ರ್ಯ ಹೋಗಿ ತುಂಬಾ ಒಳ್ಳೆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಫೈನಾನ್ಷಿಯಲಿ ಹೆಚ್ಚಿನ ಲಾಭ ಆಗುತ್ತೆ ಅನ್ನುವಂಥದ್ದು ಇದೆ. ಯಾರೋ ಈ ವಾರದಷ್ಟೇ ಹೇಳಿ ಮುಂದಿಂದೆಲ್ಲ ಹೇಳ್ಬೇಡಿ ಅಂತಿದ್ದಾರೆ. ಸೊ ಇಲ್ಲೇನ್ ಬರುತ್ತೋ ಅದನ್ನ ಹೇಳ್ತೀನಿ. ಸೊ ಕಾಯೋ ತಾಳ್ಮೆ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಹೇಳಬಲ್ಲೆ. ಸೊ ಎಸ್, ಈ ವಾರ ಸಾಕಷ್ಟು ಅವಘಡಗಳು ಆಗತ್ತೆ. ಯಾರು ಈ ಪ್ರಶ್ನೆ ಕೇಳಿದ್ರಿ ಅವ್ರ ಲೈಫಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಫೋನ್ ಉಪಯೋಗಿಸ್ಬೇಕಾದ್ರೆ ನಿಮ್ಗೆ ತೊಂದರೆ ಆಗಬಹುದು. ಎಚ್ಚರಿಕೆಯಿಂದ ಇರಿ. ಒಳ್ಳೇದಾಗ್ಲಿ. ಸೊ ವಾಪಸ್ ಬರೋಣ. ಒಂದಷ್ಟು ಸ್ಟ್ರಾಂಗ್ ಎಮೋಷನಲ್ ಬಾಂಡಿಂಗ್ ಇರುವಂತ ವ್ಯಕ್ತಿ ನಿಮ್ ಜೊತೆ ಜಗಳ ಆಡುವಂತ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಿ. ಒಂದಷ್ಟು ಜನ ತುಂಬಾ ಕ್ಲೋಸ್ ಸರ್ಕಲ್ ಅಲ್ಲಿ ಇದ್ದಾರೆ ಅಂತ ನೀವು ಅನ್ಕೊಂಡಿದೀರಾ. ಬಟ್ ಎಲ್ರು ಕಾರ್ಯವಾಸಿ ಇದ್ದಾರೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲೋ ಟ್ರಿಪ್ ಹೋಗುವಂಥದ್ದು ಕೂಡ ಇದೆ. ಸೊ ಜಸ್ಟ್ ಮ್ಯಾರಿಡ್ ಅನ್ನುವಂಥ ಏನೋ ಒಂದು ಬೋರ್ಡ್ ಹಾಕೊಂಡು ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಏನೋ ತೊಂದರೆ ಆಗತ್ತೆ ಗಾಡಿಗೆ, ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಷೇರು ಮಾರ್ಕೆಟ್ ಅಲ್ಲಿ ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ಆಗಿ ಲಾಸಸ್ ಆಗುವಂಥದ್ದು ಇದೆ. ಜೊತೆಗೆ ನಿಮ್ಮ ಗಾಡಿಯ ಟೈರಿಗೆ ಯಾವುದೋ ಒಂದು ಪ್ರಾಣಿ ಸಿಕ್ಕಾಕೊಳ್ಳುತ್ತೆ, ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸೊ ದುಡ್ಡು ಬರುತ್ತೆ, ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಕಾಣದ ಕೈಗಳು ನಿಮ್ಗೆ ತೊಂದರೆ ಮಾಡ್ತಿದೆ, ಯಾರು ಅಂತ ಗೊತ್ತಿಲ್ದಿರ ಒದ್ದಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ಅದೆಲ್ಲವೂ ಕೂಡ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಫೈನಾನ್ಷಿಯಲ್ ವಿಚಾರದಲ್ಲಿ ಚೆನ್ನಾಗಿದೆ. ಬಟ್ ತುಂಬಾನೇ ನೆಗೆಟಿವಿಟಿ ಪ್ರೀತಿ ವಿಚಾರದಲ್ಲಿ ಆಗ್ತಾ ಇದೆ. ಯಾರೋ ಪ್ರೀತಿ ವಿಚಾರದಲ್ಲಿ ಮೋಸ ಮಾಡ್ತಿದ್ದಾರೆ, ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಕೋರ್ಟ್ ಕಚೇರಿ ವಿಚಾರಗಳು ಕೂಡ ಮುಂದಕ್ಕೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ. ಕಣ್ಣಿನ ಆರೋಗ್ಯದ ಕಡೆ ಗಮನನ ಕೊಡಿ. ಸಮಥಿಂಗ್ ಏಲಿಯನ್ಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ರಿಸರ್ಚ್ ಮಾಡಕ್ ಹೋಗಿ ತೊಂದರೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಸೊ ಯಾರ್ದೋ ಒಂದು ಡೆತ್ ನ್ಯೂಸ್ ಕೇಳ್ತೀರಾ, ಅದಕ್ಕೆ ಹೋಗಿ ಬಂದ್ಮೇಲೆ ಆರೋಗ್ಯದಲ್ಲಿ ಅವರ ಡೆತ್ತಿಗೆ ಹೋಗಿ ಬಂದ್ಮೇಲೆ ಆರೋಗ್ಯದಲ್ಲಿ ನಿಮ್ಗೆ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಒಂದು ಓವರ್ ವೆಯ್ಟನ್ನ ಕಂಟ್ರೋಲ್ಗೆ ತಗೊಂಬನ್ನಿ. ಎಷ್ಟು ಹೇಳಿದ್ರು ಅದು ರಿವರ್ಸ್ ಮಾಡ್ಕೊಳ್ತಾ ಇದ್ದೀರಾ. ಸೊ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಇದೆ. ಯಾರೋ ನಿಮ್ಗೆ ಬೊಕ್ಕೆ ಕೂಡ ಕೊಟ್ಟು ಪ್ರಪೋಸ್ ಮಾಡುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಒಂದಷ್ಟು ಮ್ಯಾರೇಜ್ ವಿಚಾರದಲ್ಲಿ
ಹಣಕಾಸಿನ ವಿಚಾರಗಳು ಬಂದು ಸ್ವಲ್ಪ ಕೊಡೋ ತಗೊಳ್ಳೋದ್ರಲ್ಲಿ ಹೆಚ್ಚು ಕಮ್ಮಿ ಆಗಿ ಅದು ಸ್ಟಾಪ್ ಆಗುತ್ತೆ ಅನ್ನುವಂಥದ್ದು ಇದೆ. ಈಗಿನ ಕಾಲದಲ್ಲೂ ಡೌರಿ ಅಂತ ಹೋಗ್ದಿರ ಗುಣ ಚೆನ್ನಾಗಿದ್ರೆ ಮದುವೆ ಮಾಡ್ಕೊಳ್ಳಿ ಅಂತ ಹೇಳಬಲ್ಲೆ. ಸೊ ವಿದ್ಯಾರ್ಥಿಗಳಿಗೆ ಒಳ್ಳೆಯ ರಿಸಲ್ಟ್ ಬಂದಿದ್ದಕ್ಕೆ ಖುಷಿ ಪಡುವಂಥದ್ದು ಮತ್ತೆ ಯಾರೋ ದುಡ್ಡು ಕೊಟ್ಟು ಅವರಿಗೆ ಸನ್ಮಾನ ಮಾಡುವಂಥದ್ದು ಇದೆ. ಯಾರಿಗೋ ಇಲ್ಲಿ ಗೋಲ್ಡ್ ಮೆಡಲ್ ಬರುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ಯಾರಿಗೋ ಕಪಾಳಕ್ಕೆ ಹೊಡೆದು ಜಗಳ ಮಾಡಿ ಅವರಿಗೆ ಬೇಸರ ಆಗಿ ಅವರೇನೋ ದುಡುಕಿ ನಿರ್ಧಾರ ತಗೊಳ್ಳುವಂಥದ್ದು ಕಾಣಿಸ್ತಾ ಇದೆ. ಸೊ ಆ ಥರ ಏನು ಮಾಡಕ್ಕೆ ಹೋಗಬೇಡಿ. ಆ ಮೂಮೆಂಟ್ ಹೀಟ್ ಆಫ್ ದಿ ಮೂಮೆಂಟ್ ಏನಿದೆ ಅದು ಸ್ವಲ್ಪ ನೆಗೆಟಿವಿಟಿ ಬೇಸಲ್ಲಿ ಇದೆ ಅನ್ನುವಂಥದ್ದು ಇದೆ. ಯಾರಿಗೋ ಹೆಣ್ಮಗು ಆಗುವಂಥ ಸಾಧ್ಯತೆ ಇದೆ. ಯಾರೋ ಗ್ರ್ಯಾಂಡ್ ಫ್ರಾಕ್ ತಗೊಳ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಒಂದಷ್ಟು ಹೆವಿ ಎನರ್ಜಿ ಇದೆ. ಎಲ್ಲೋ ಯಾರಿಗೋ ಬ್ಲಡ್ ಕ್ಲಾಟ್ ಆಗಿದೆ, ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಣ್ಣ ಸಣ್ಣದಾಗೇನೆ ದುಡ್ಡೆಲ್ಲ ಸೇವ್ ಮಾಡಿ ಇಟ್ಕೊಳ್ಳೋ ಹಾಗೆ ನೋಡ್ಕೊಳ್ಳಿ. ಪ್ರೆಗ್ನೆನ್ಸಿ ಬರ್ತಾ ಇದೆ, ಪಾಪು ಬರ್ತಾ ಇದೆ. ಒಂದಷ್ಟು ಗಾಸಿಪ್ಗಳು ಕೂಡ ಹರಿದಾಡ್ತಾ ಇದೆ. ಯಾರೋ ನಿಮ್ಮ ಬಗ್ಗೆ ಯಾರ ಹತ್ರನೋ ಅನ್ವಾಂಟೆಡ್ ವಿಚಾರಗಳು ಮಾತಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಪ್ರಯಾಣ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರಿಗೋ ತುಂಬ ಹಿಚ್ಚಿಂಗ್ ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥದ್ದು ಇದೆ. ಸೇವಿಂಗ್ಸ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಮಕ್ಕಳಿಗೆ ತುಂಬ ನೆಗೆಟಿವಿಟಿ ಆಗ್ತಾ ಇದೆ, ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಹೊಸದಾಗಿ ಏನೋ ಶಾಪಿಂಗ್ ಮಾಡಿ ಮನೆಗೆ ತರ್ತೀರಾ ಅನ್ನುವಂಥದ್ದು ಇದೆ. ಸೊ ಮುಂದಿನ ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಹೆವಿ ಎನರ್ಜಿನ ತರುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ ಅನ್ನುವಂಥದ್ದು ಇದೆ. ಯಾರಿಗೋ ಬ್ಲೀಡಿಂಗ್ ಹೆವಿ ಫ್ಲೋ ಆಗುವಂಥ ಚಾನ್ಸಸ್ ಇದೆ, ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ತಂದೆ ತಾಯಿಗಳ ಮೇಲೆ ಬೇಸರ ಮಾಡಿಕೊಂಡು ಯಾರೋ ದುಡುಕಿ ನಿರ್ಧಾರ ತಗೊಳ್ತಾರೆ, ತಗೊಳ್ಬೇಡಿ ಹಾಗೆ ಅನ್ನುವಂಥದ್ದು ಇದೆ. ಯಾರೋ ಹೋಟೆಲ್ ಬಿಸ್ನೆಸ್ ಶುರು ಮಾಡುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ಸ್ವಲ್ಪ ಚೆನ್ನಾಗಿ ಹೋಗ್ತಾ ಇದ್ದಂಥ ಜೀವನಕ್ಕೆ ಯಾರೋ ಥರ್ಡ್ ಪಾರ್ಟಿ ಸಿಚುವೇಶನಿಂದ ತೊಂದರೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರೋ ಸ್ವೀಟ್ ಬಿಸ್ನೆಸ್ ಶುರು ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸ್ವೀಟ್ ಸ್ಟಾಲ್ ಶುರು ಮಾಡುವಂಥದ್ದು, ಬೇಕ್ರಿ ಶುರು ಮಾಡುವಂಥದ್ದು ಇದೆ. ಕೆಲವರು ಫ್ಯಾಬ್ರಿಕ್ ಇಂಡಸ್ಟ್ರಿಲಿ ಒಳ್ಳೆ ಹೆಸರು ಮಾಡ್ತಾರೆ ಅನ್ನುವಂಥದ್ದು ಇದೆ. ಕೆಲವರು ಸಮಥಿಂಗ್ ಏನೋ ಟ್ರಾವೆಲಿಂಗ್ ಬಿಸ್ನೆಸ್ ಥರ ಕಾಣಿಸ್ತಾ ಇದೆ. ನಿಮ್ಮ ಪ್ರೇಮಿ ನಿಮ್ಮಿಂದ ಸ್ವಲ್ಪ ದೂರ ಉಳಿಯುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಸ್ವಲ್ಪ ಜನರು ಕೆಲಸದ ಮೇಲೆ ಬ್ಯುಸಿಯಾಗಿ ಎಲ್ಲೋ ಊರಿಗೆ ಹೊರಡುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ನಕಾರಾತ್ಮಕ ಶಕ್ತಿಗಳು ನಿಮ್ಮವರೆಗೂ ಮೆಸೇಜ್ ಬರೋ ಹಾಗೆ ಬಿಡ್ತಾ ಇಲ್ಲ, ತಡೀತಾ ಇದೆ. ಸೊ ಅಂಥ ನಕಾರಾತ್ಮಕ ಶಕ್ತಿಗಳಿಂದ ದೂರ ಉಳಿರಿ ಅನ್ನುವಂಥದ್ದು ಇದೆ. ವೆರಿ ಇಂಪಾರ್ಟೆಂಟ್ ಮೆಸೇಜ್ ಏನೋ ನಿಮಗೆ ಬರಬೇಕಾಗಿದೆ, ಬಟ್ ಅದು ನಿಮ್ಮವರೆಗೂ ಬರದೇ ಇರೋ ಹಾಗೆ ಸಾಕಷ್ಟು ತಡೀತಾ ಇದ್ದಾರೆ ಅನ್ನುವಂಥದ್ದು ಇದೆ. ಪ್ರೆಗ್ನೆನ್ಸಿ ಬಗ್ಗೆ ಹೆಚ್ಚಿನ ಕಾಳಜಿನ ವಹಿಸಿ, ಪ್ರೆಗ್ನೆಂಟ್ ಲೇಡಿ ಬಗ್ಗೆ ಅನ್ನುವಂಥದ್ದು ಇದೆ. ವಾಹನ ಅಪಘಾತ ಆಗುವಂಥ ಸಾಧ್ಯತೆ ಇದೆ. ಏರ್ಕ್ರಾಫ್ಟ್ ಅಲ್ಲಿ ಒಂದಷ್ಟು ತೊಂದರೆ ಆಗುವಂಥದ್ದು, ಒಂದಷ್ಟು ಅವಘಡಗಳು ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಪುಣೆ ಟ್ರೈನ್ ಅಲ್ಲಿ ಒಂದಷ್ಟು ಸಮಸ್ಯೆಗಳಾಗತ್ತೆ, ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಪವಿತ್ರಸ್ಯ ಅಂತ ಹೇಳಬೇಕಾದ್ರೆ ಏನೋ ತಪ್ಪು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಯಾರೋ ನಿಮ್ಗೆ ಇಲ್ಲಿ ಥ್ಯಾಂಕ್ ಯು ಹೇಳ್ತಾ ಇದ್ದಾರೆ. ವೆರಿ ಬಿಗ್ ಥ್ಯಾಂಕ್ ಯು ಅಂತ.
ಯಾರೋ ನಿಮ್ಗೆ ಸರ್ಪ್ರೈಸಿಂಗ್ ವಿಸಿಟ್ ಕೂಡ ಮಾಡ್ತಾರೆ ಅನ್ನುವಂಥದ್ದು ಇದೆ. ಶಿವಲಿಂಗದ ಪೂಜಾರ್ಚನೆಗೆ ಅಡ್ಡಿ ಮಾಡಿದವರಿಗೆ ಶಿಕ್ಷೆ ಆಗತ್ತೆ ಅನ್ನುವಂಥದ್ದು ಇದೆ. ಯಾರ್ದೋ ಬೆಕ್ಕಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ನೆಗೆಟಿವಿಟಿ ಇದೆ, ನೋಡ್ಕೊಳ್ಳಿ. ಯಾರ್ದೋ ಹೊಟ್ಟೆಲಿ ಹುಣ್ಣುಗಳು ಅಲ್ಸರ್ ರೀತಿ ಆಗ್ತಾ ಇದೆ, ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. KQPMSTY AB ಲೆಟರ್, C ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಕರ್ಕಾಟಕ ರಾಶಿ, ಮಕರ ರಾಶಿ, ಕುಂಭ, ಮೀನ ಮತ್ತು ಕನ್ಯಾ ರಾಶಿ ಹೆವಿ ಎನರ್ಜಿಲಿ ಇದೆ. ಯಾರೋ ಲವರ್ಸ್ ಸಿಕ್ಕಾಕೊಳ್ತಾರೆ, ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಸಿಂಹಕ್ಕೆ ಸಂಬಂಧಪಟ್ಟಂಗೆ ಎನರ್ಜಿ ಇದೆ. ಯಾರ್ದೋ ಎಂಗೇಜ್ಮೆಂಟ್ ಬ್ರೇಕ್ ಆಗುವಂಥ ಸಾಧ್ಯತೆಗಳು ಇದೆ. ಯಾರನ್ನೂ ತುಂಬಾ ನಂಬಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ನಂಬಿಕೆ ದ್ರೋಹ ಆಗ್ತಾ ಇದೆ, ಅವ್ರಿಗೆ ಬೇಕಾದಾಗ ನಿಮ್ಮನ್ನ ಉಪಯೋಗಿಸ್ಕೊಳ್ತಿದ್ದಾರೆ ಅನ್ನುವಂಥದ್ದು ಇದೆ. ಸಿಕ್ಕಾಪಟ್ಟೆ ಹೆವಿ ಎನರ್ಜಿ ಇದೆ. ಈ ವೀಕ್ ಸಾಕಷ್ಟು ಸೀಕ್ರೆಟ್ ಆಗಿ ಇದೆ ನಿಮ್ಗೆ. ಸಸ್ಪೆನ್ಸ್ ಅಂಡ್ ಥ್ರಿಲ್ಲರ್ ರೀತಿಲಿ ಇರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ವೇಲಿ ಒಂದಷ್ಟು ನೆಗೆಟಿವಿಟಿ ಅಟ್ಯಾಕ್ ಆಗುವಂತ ಸಾಧ್ಯತೆಗಳು ಇದೆ. ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಿ. ವೆಹಿಕಲ್ ಓಡಿಸ್ಬೇಕಾದ್ರೆ ಜಾಗೃತಿನ ವಹಿಸಿ, ಜಾಗರೂಕರಾಗಿ ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಧರಿಸಿ. ಪಾವಗಡ ಸೈಡ್ ಹೋದಾಗ ಎಚ್ಚರಿಕೆಯಿಂದ ಇರಿ ಅಂತ ಇದೆ ಇಲ್ಲಿ. ಯಾರಿಗೋ ಲವ್ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ. ಸಮಥಿಂಗ್ ಬಿಗ್ ಫ್ಯಾಟ್ ವೆಡ್ಡಿಂಗ್ ತರ ಕೂಡ ಆಗತ್ತೆ. ಸೊ ಯಾರು ರೋಸ್ ಗಿಫ್ಟ್ ಕೊಡುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸಮಥಿಂಗ್ ಎಲೆಗೆ ಸಂಬಂಧಪಟ್ಟಂಗೂ ಕೂಡ ಇದೆ. ಯಾರಾದ್ರೂ ಈ ಹೇಗೆ ಹೇಳೋದು, ಎಸ್ಪೀಟ್ ಆಟ ಆಡ್ತಾ ಇದ್ರೆ ಆಡಬೇಡಿ, ಜೂಜ್ ಆಡ್ತಾ ಇದ್ರೆ ಆಡಕ್ ಹೋಗ್ಬೇಡಿ, ಅದರಿಂದ ಸಾಕಷ್ಟು ನಷ್ಟ ಆಗತ್ತೆ ಅನ್ನುವಂಥದ್ದು ಇದೆ. ಅನುಕೂಲ ಇರೋರು ಚೆನ್ನಾಗಿ ಪೂಜೆನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ಏನೋ ಕಳ್ದು ಹೋಗ್ತಾರೆ, ಯಾರೋ ಕಳ್ದು ಹೋಗಿದ್ದಾರೆ, ಆ ಥರದ ಎನರ್ಜಿ ಇದೆ. ಓಕೆ, ಇನ್ನೊಂದು ಎನರ್ಜಿ ಇದೆ. ಮೊನ್ನೆ ಯಾರೋ ಕಳ್ದು ಹೋಗಿದ್ರಲ್ಲ ಇಬ್ರು ಹುಡುಗಿರು, ಅವರು ಸಿಗ್ತಾರೆ ಅನ್ನುವಂಥದ್ದು ಇದೆ. ಸಿಗ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಯುಟ್ರಸ್ಸಿನ ಆರೋಗ್ಯದ ಕಡೆ ಗಮನನ ಕೊಡಿ. ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಇದೆ. ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಫೋನ್ ಕಾಲ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಕೆಲವರಿಗೆ ಹಾರ್ಟ್ ರೇಟ್ ಜಾಸ್ತಿ ಆಗುವಂಥದ್ದು, ಒಂದಷ್ಟು ಸಮಸ್ಯೆಗಳಾಗುವಂಥದ್ದು ಇದೆ. ಸಮಥಿಂಗ್ ಏನೋ ಇಲ್ಲಿ ಕೋಣ ಬಲಿ ಅಂತ ಆ ಥರದಿದೆ. ಸದ್ಯಕ್ಕೆ ವಿದೇಶದ ಯಾತ್ರೆ ಬೇಡ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮನ್ನ ಭೇಟಿಯಾಗೋದಕ್ಕೆ ಬರ್ತಿದ್ದಾರೆ, ವೆರಿ ಇಂಪಾರ್ಟೆಂಟ್ ಪರ್ಸನ್ ಅನ್ನುವಂಥದ್ದು ಇದೆ. ಸೊ ಅವರು ಯಾರೋ ನಿಮಗೆ ಮ್ಯಾರೇಜ್ ಪ್ರೊಫೈಲ್ ಕೊಡಬೇಕು ಅಂತ ಇದ್ದಾರೆ.
ಬಟ್ ನಿಮ್ಗೆ ಯಾರು ಇಲ್ಲ, ನೀವು ಸಿಂಗಲ್ ಅಂತ ಅನ್ಕೊಂಡಿದ್ದಾರೆ ಅವರು. ಹಾಗಾಗಿ ಅವರಿಗೆ ಧೈರ್ಯ ಸಾಕಾಗ್ತಾ ಇಲ್ಲ ಹೇಗೆ ರಿಯಾಕ್ಟ್ ಮಾಡ್ತೀರಾ ಅಂತ. ಆಸ್ ಎ ಗುಡ್ ಪರ್ಸನ್ ಅಂತ ಅವ್ರಿಗವ್ರು ಅನ್ಕೊಂಡಿದ್ದಾರೆ, ಬಟ್ ನಾಟ್ ದಟ್ ಮಚ್ ಗುಡ್ ಪರ್ಸನ್. ಓಕೆ, ನಾಗದೇವರ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ. ನಾನು ಹೇಳಿದ್ ಬಿಟ್ಟು ನಿಮ್ಗೆ ಇಲ್ಲಿ ಬೇರೆ ಏನಾದ್ರೂ ಎನರ್ಜಿ ಬಂದ್ರೆ ಅದನ್ನು ತಗೊಳ್ಳಿ. ಓಕೆ, ಯಾರೋ ಫ್ಯಾಷನ್ ಶೋ ವಿನ್ ಆಗುವಂಥದ್ದು ಕೂಡ ಇದೆ. ರಿಯಾಲಿಟಿ ಶೋ ವಿನ್ ಆಗ್ತೀರಾ ನೀವೇನೆ ಅಂತ ಇದೆ. ಫೈಲ್ಸಿಗೆ ಸಂಬಂಧಪಟ್ಟಂಗೆ ಸಮಸ್ಯೆಗಳಿದ್ರೆ ಬಗೆಹರಿಸ್ಕೊಳ್ಳಿ. ಸಮಥಿಂಗ್ ಏನೋ ಯಾರ್ದೋ ಬುಕ್ಕು ಮತ್ತೆ ಒಂದಷ್ಟು ವಿಚಾರಗಳು ಹುಡುಕ್ತಾ ಇದ್ದಾರೆ, ಸಿಗುತ್ತೆ ಅನ್ನುವಂಥದ್ದು ಇದೆ. ಯಾರೋ ನಿಮ್ಗೆ ಸಹಾಯ ಮಾಡ್ತಾರೆ ಅನ್ನುವಂಥದ್ದು ಇದೆ. ನಂಗೆ ಯಾರ್ದೋ ಕೈ ಹೀಗಿದೆ, ಆ ಕೈಯಲ್ಲಿ ಏನೋ ಹಾಕ್ತಾ ಇದ್ದಾರೆ, ಆ ಥರ ಇದೆ. ಮತ್ತೆ ನಿಮ್ದೇನೋ ವಸ್ತುಗಳನ್ನ ಯಾರೋ ಕದ್ಕೊಂಡು ಹೋಗೋ ತರ ಕೂಡ ಇದೆ. ಜ್ಯೋತಿರ್ಲಿಂಗದಲ್ಲಿ ನೀರು ಹೆಚ್ಚಾಗಿ ಜ್ಯೋತಿರ್ಲಿಂಗ ಮುಳುಗಡೆ ಆಗತ್ತೆ ಅಂತ ಇದೆ. ವಿದೇಶ ಯಾತ್ರೆ ಬೇಡ ಸದ್ಯಕ್ಕೆ, ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಮೇಲೆ ಪ್ರಯೋಗ ಸಾಕಷ್ಟು ಮಾಡಿದ್ದಾರೆ. ಆ ಪ್ರಯೋಗ ನಿಮ್ಮ ಮನಸ್ಸಿನ ಮಾತನ್ನ ಅಥವಾ ನಿಮ್ಗೆ ನಿಮ್ಮ ಸಿಕ್ಸ್ತ್ ಸೆನ್ಸ್ ಹೇಳೋದನ್ನ ಯಾರಿಗೂ ಹೇಳೋದಕ್ಕೆ ಬಿಡ್ತಿಲ್ಲ. ಸಮಥಿಂಗ್ ವೆರಿ ನೆಗೆಟಿವ್ ವೈಬ್, ಥ್ರೋಟ್ ಚಕ್ರ ಫುಲ್ ಬ್ಲಾಕ್ ಆಗಿದೆ. ನಿಮ್ಮ ಬ್ಯಾಕ್ ಬೋನ್ ಏನಿದೆ, ನಿಮ್ಮ ಸ್ಪೈನಲ್ ಕಾರ್ಡ್, ಅದನ್ನೆಲ್ಲ ಹಾಳು ಮಾಡಿದ್ದಾರೆ ಪ್ರಯೋಗದ ಮುಖಾಂತರ ಅನ್ನುವಂಥದ್ದು ಇದೆ. ನಿಮ್ಮ ಶರೀರದ ಒಳಗೇನೆ ಸಾಕಷ್ಟು ನೆಗೆಟಿವಿಟಿನ ಕಳಿಸಿ ಒಂದಷ್ಟು ಸಮಸ್ಯೆ ಮಾಡಿದ್ದಾರೆ ಅನ್ನುವಂಥದ್ದು. ಸಾಕಷ್ಟು ನೆಗೆಟಿವ್ ಎನರ್ಜಿ ಈ ವೀಕ್ ನಿಮ್ಮನ್ನ ತೊಂದರೆ ಕೊಡುತ್ತೆ. ಅಪ್ಕಮಿಂಗ್ ಡೇಸ್ ಅಲ್ಲೂ ತೊಂದರೆ ಕೊಡುತ್ತೆ. ನೆಕ್ಸ್ಟ್ 28 ಮುಗ್ದಿ ನೆಕ್ಸ್ಟ್ 24 ಬರಬೇಕು. ಈ ಮಂತ್ 28 ಕಳೆದು ನೆಕ್ಸ್ಟ್ ಮಂತ್ 28 ಕಳೆದು ನೆಕ್ಸ್ಟ್ ಮಂತ್ 28 ಕಳೆದು ನೆಕ್ಸ್ಟ್ ಮಂತ್ 24 ಅಥವಾ 25 ಬರಬೇಕು. ಅಲ್ಲಿವರೆಗೂ ಇದೇ ಎನರ್ಜಿ ಇರುತ್ತೆ ನಿಮಗೆ. ಈ ನೆಗೆಟಿವಿಟಿ ಹೋಗೋದಿಲ್ಲ. ಐ ಮೀನ್ ಏನ್ ಹೇಳ್ಬೋದು ಇನ್ನ ಸುಲಭವಾಗಿ ಅಂದ್ರೆ, ಏನೋ ಒಂದು 6 ತಿಂಗಳವರೆಗೂ ಈ ಡಾರ್ಕ್ ಎನರ್ಜಿ ನಿಮ್ಮನ್ನ ಬಿಟ್ಟು ಬಿಡದೆ ಕಾಡ್ತಾ ಇರುತ್ತೆ ಅನ್ನುವಂಥದ್ದು ಇದೆ. ಬಟ್ ಇದು ಎಲ್ರಿಗೂ ಅಲ್ಲ, ಇಟ್ಸ್ ಎ ಜನರಲ್ ರೀಡಿಂಗ್. ಯಾರಿಗೆ ಅನ್ವಯಿಸುತ್ತೋ ಅವ್ರು ತಗೊಳ್ಳಿ, ಯಾರಿಗೆ ಅನ್ವಯಿಸೋದಿಲ್ವೋ ಅವ್ರು ತಗೊಳ್ಬೇಡಿ. ಸೊ ಸಾಕಷ್ಟು ಶಿಕ್ಷೆ ಕೊಡಬೇಕು ನಿಮ್ಮ ಜೀವನನ ಈ ರೀತಿಯಲ್ಲಿ ತೊಂದರೆಗೆ ಒಳಪಡಿಸಿದವ್ರಿಗೆ. ಖಂಡಿತವಾಗ್ಲೂ ಶಿಕ್ಷೆ ಆಗತ್ತೆ, ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಒಳ್ಳೆದಾಗ್ಲಿ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೇನೆ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ನಾನು ನಿಮ್ಮವ್ರಿಗೂ ಮಾಹಿತಿ ಕೊಡ್ದಿರೋ ಹಾಗೆ ಯಾರು ತಡೆದ್ರೋ ಅವರೆಲ್ಲರಿಗೂ ಸರಿಯಾದ ಶಿಕ್ಷೆ ಆಗಲಿ ಅಂತ ಹೇಳ್ತಾ, ಟೇಕ್ ಕೇರ್. ಧರ್ಮೋ ರಕ್ಷತೆ ರಕ್ಷಿತ. ಧರ್ಮದ ಹಾದಿಯಲ್ಲಿ ನಡೀರಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಟೇಕ್ ಕೇರ್. The Shrivak Devi Tarot channel is so glad to see you again. Thank you for watching our tarot card readings today.